ಜೈ ಶ್ರೀರಾಮಪ್ಪ ಎಲ್ಲರಿಗೂ. ಇಲ್ಲಿ ನಂದಿಪುರ ಬಂದು ನಿಂತೀನಿ ಆಲ್ರೆಡಿ. ಜರ್ನಿ ಸ್ಟಾರ್ಟ್ ಆಗ್ಯದ. ಲಿಫ್ಟ್ ಸಲಕ್ಕೆ ವೇಟ್ ಮಾಡತ್ತೀನಿ. ಒಂದು ಟ್ರಕ್ ಹೊಂಟದ. ಹೋಪ್ಫುಲ್ಲಿ ಲಿಫ್ಟ್ ಕೊಡ್ತಾರ ಅಂತ ಅನ್ಕೋತೀನಿ. ನೋಡಮ್ ಏನಾಗ್ತದ, ಕೈ ಮಾಡಿ ನೋಡ್ತೀನಿ. ಲಿಫ್ಟ್ ಕೊಟ್ಟಿಲ್ಲ, ಪರವಾಗಿಲ್ಲ, ನಿರಾಶರಾಗಬಾರ್ದು. ಇವ್ರು ಕೊಡಲಿಲ್ಲ ಅಂದ್ರೆ ಮತ್ತೊಬ್ಬರೇ ಕೊಟ್ಟೆ ಕೊಡ್ತಾರೆ. ಈಗಲೇ ಸ್ಟಾರ್ಟು. ಫೈನಲಿ ನನ್ನ ಫಸ್ಟ್ ಲಿಫ್ಟ್ ಸಿಕ್ತಪ್ಪ ಇಲ್ಲಿಂದು. ಯಾಸಿನ್ ಭಾಯಿ ಕೊಟ್ರ. ಇಲ್ಲಿಂದು ಜೈನ್ ಥರ ಸಿಕ್ಕದ. ಮುಂದೆ ಹೋಪ್ಫುಲಿ ಸಿಗ್ತದ. ಯಾಕಂದ್ರೆ ಲಾಸ್ಟ್ ಟೈಮ್ ಆ ಕಡೆ ಹೋದಾಗೂ ಒಳ್ಳೆ ಲಿಫ್ಟ್ ಸಿಕ್ಕಿತ್ತು ನನಗೆ. ನೋಡೋಣ ಏನಾಗ್ತದ. ಇಲ್ಲಿ ಥರ ಸಿಕ್ಕಿದೆ ನನಗೆ ಸದ್ಯಕ್ಕೆ. ಯಾಸಿನ್ ಭಾಯಿ ತುಂಬ ಥ್ಯಾಂಕ್ಸ್ ರೀ. ಯಾವ ರೀ ಅಣ್ಣ ನಿಮ್ಮದು? ಯಾದಗಿರಿ. ಯಾಕಂಡು ನಡೆದಿರಿ ನಿಮ್ಗೆ? ಯಾದಗಿರಿ ನಡೆದಿರಿ. ಸೊ ಅದೇ ಲಾರಾಗ ಬಂದಿದ್ದಪ್ಪ ನಾ ಈಗ. ಜೋರ್ಗಿ ಈ ಸೈಡ್ ಅಲ್ಲ, ನಾವು ಹೋಗ್ಬೇಕಾಗಿದ್ದು ಈ ಸೈಡ. ಇಲ್ಲಿಂದ ಸೀದಾ ಒಂದೇ ರೋಡ ವಿಜಯಪುರ. ನಂದು ಮೊದಲನೇ ಡೆಸ್ಟಿನೇಷನ. ಸೊ ಆವಾಗಲೇ ಹೇಳಿದ್ನಲ್ಲ, ಇದು ನನ್ನ ಹಿಂದೆ ಕಾಣ್ತಾ ಇರೋದು ವಿಜಯಪುರಕ್ಕೆ ಹೋಗೋದು ರೋಡು. ಏನಿಲ್ಲ ಅಂದ್ರೆ ಒಂದು 10-15 ನಿಮಿಷದಿಂದ ವೇಟ್ ಮಾಡತ್ತೀನಿ. ಅವ್ರು ಕೈ ಮಾಡಿದ್ರು ಅವರು. 10 ನಿಮಿಷದಿಂದ ವೇಟ್ ಮಾಡತ್ತೀನಿ. ಯಾವುದು ಬಸ್ ಆಗಲಿ, ಲಾರಿ ಆಗಲಿ, ಗಾಡಿ ಆಗಲಿ ಯಾವುದು ಬರ್ತಾಯಿಲ್ಲ. ಆ್ಯಕ್ಚುಲಿ ಲಿಫ್ಟ್ ಕೇಳ್ಬೇಕಂದ್ರೆ ಯಾವುದು ಗಾಡಿ ಬರಲಾಗ್ಯದ. ಬಂದರೆ ಕೇಳಬೇಕು. ನನಗಂತೂ ಪೂರಾ ಹೋಪ್ ಅದ, ಭಾಳ ಎಕ್ಸೈಟ್ಮೆಂಟ್ ಅದ ಲಿಫ್ಟ್ ಸಿಗ್ತಾವತ್ತ. ಆಲ್ರೆಡಿ ಗುಲ್ಬರ್ಗಲ್ಲೇ ನಾನು ನೋಡಿ ಜೋರ್ಗಿ ಸನಿ ಬಂದೀನಿ ಈಗ ಆಲ್ರೆಡಿ. ನಿಮಗೇನು ಲಾರಿಗಳು ಹೊಂಟಾವ, ಯಾವಾರೇ ಕರ್ಕೊಂಡೋದ್ರು ಸರಿಯಾಗತ್ತದ. ನೋ ಲಕ್, ಬಟ್ ಹೋಪ್ ಯಾವಾಗಲೂ ಕಳ್ಕೊಳಕ್ಕೆ ಹೋಗ್ಬಾರ್ದು. ಕೀಪ್ ಟ್ರೈಯಿಂಗ್. ಸೊ ಇಲ್ಲಿ ಒಂದು ಟೋಲ್ ನಾಕಾದ. ಇಲ್ಲಿಂದ ಬಿಜಾಪುರ ಒಂದು ಆಲ್ಮೋಸ್ಟ್ 110 ಕಿಲೋಮೀಟ್ರ್ ಅದ. ಉಮೇಶ್ ಅವರು ನೋಡಿದ್ರಲ್ಲ, ರೀಲ್ ಹಾಕಿದ್ದೀನಿ. ಉಮೇಶ್ ಅವರು ಒಂದು ಇಲ್ಲಿ ತನಕ ತಂದುಬಿಟ್ರು ಟೋಲ್ ನಾಕತನ. ಸೊ ಇಲ್ಲಿ ಬಂದು ಯಾವುದಾರ ಒಂದು ಗಾಡಿಗೋಸ್ಕರ ವೇಟಿಂಗ್ ಮಾಡತ್ತೀನಿ. ಹೋಪ್ಫುಲಿ ಒಂದು ಯಾವುದೇ ಸರಿಯಾಗಿರೋ ಗಾಡಿ ಸಿಗುತ್ತೆ ಅನ್ಕೋತೀನಿ. 10 ನಿಮಿಷದಿಂದ ವೇಟ್ ಮಾಡ್ತೀನಿ, ಯಾವುದೂ ಸಿಗೋಲ್ಲ. ಯಾವ ಟ್ರಕ್ದು ಕೇಳ್ದ ಸ್ವಲ್ಪ ಮಾಡೋನು ಆಗ್ಯದ. ಸ್ವಲ್ಪ ಹೆಂಗಾಗ್ಯದ ವೆದರ, ಈ ಕಡೆ ಮಾಡೋನು ಅದ, ಈ ಕಡೆ ಮತ್ತು ದಗಿನೂ ಆಲತ್ತದ, ಈ ಕಡೆ ಥಂಡಿನೂ ಅದ, ಅಡ್ಡು ಆಲತ್ತದ. ಈಗ ಸಡನ್ನಾಗಿ ಬಿಸಿಲು ಬರ್ತದ, ಸಡನ್ನಾಗಿ ಇದೆ. ಬಿಜಾಪುರ 108 ಕಿಲೋಮೀಟ್ರ್ ಅಂತ ಅಲ್ಲಿ ಸ್ಟೋನ್ ಅದ. ಸೊ ವೇಟಿಂಗ್ ಫಾರ್ ನೆಕ್ಸ್ಟ್ ವೆಹಿಕಲ್. ಅರೌಂಡ್ 50 ಕಿಲೋಮೀಟ್ರ್ ಬಂದಿದ್ದೀನಿ ಗುಲ್ಬರ್ಗಲಿಂದ ಮುಂಜಾನೆಲಿಂದ. ಕಡೊಂದು ಇನ್ನೂ ಒಂದು 108 ಕಿಲೋಮೀಟ್ರ್ ಅದ ಬಿಜಾಪುರ. ಮೋಸ್ಟ್ಲಿ ಭಾಳ ಬಂದಿರ್ತಾನೆ ರೀಚ್ ಆಗ್ತೀನಿ ಅಂತ ನಾನು ಹೋಪ್ ಅದ. ರೀಚ್ ಆದಂತೂ ಸರಿಯಾಗತ್ತ. ಇವತ್ತಿನ ಟಾರ್ಗೆಟ್, ಡೇ 1 ಟಾರ್ಗೆಟ್ ಫುಲ್ ಆಗ್ತದ. ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಸೊ ಆಲ್ರೆಡಿ ಒಂದು 90-20 ಕಿಲೋಮೀಟ್ರ್ ಸದಾಶಿವ ಸರ್ ಅವ್ರು ತಂದುಬಿಟ್ರೆ ನನಗೆ ಇಲ್ಲಿ. ಥ್ಯಾಂಕ್ ಯು ಸದಾಶಿವರೇ, ಥ್ಯಾಂಕ್ ಯು. ಸದಾಶಿವ ಸರ್ ಅವ್ರು ತಂದುಬಿಟ್ರು. ಹಾಂ ರೀ, ನನ್ನ ಹೆಸರು ದೀಪಕ್ ಅಂತ ರೀ. ದೀಪಕ್. ಹಾಂ, ಇನ್ಸ್ಟಾಗ್ರಾಮ, ಯೂಟ್ಯೂಬ್. ಥ್ಯಾಂಕ್ ಯು. ಇಲ್ಲಿಂದ ಅರೌಂಡ್ ಏನಿಲ್ಲ ಅಂತಂದ್ರೆ ಇನ್ನೂ ಒಂದು 90 ಕಿಲೋಮೀಟ್ರ್ ಅದ ಅಂತ ಕೇಳೀನಿ. ಇನ್ನೊಂದು 90 ಕಿಲೋಮೀಟ್ರ್ ಅದ. ಒಂದು 20 ಕಿಲೋಮೀಟ್ರ್ ಆಲ್ರೆಡಿ ಬಂದೀನಿ. 18, 19, 20 ಕಿಲೋಮೀಟ್ರ್ ಅರೌಂಡ್ 20 ಕಿಲೋಮೀಟ್ರ್. ಈ ಕಡೆ ಒಂದು ಮುಂದೊಂದು 90 ಕಿಲೋಮೀಟ್ರ್ ಉಳಿದ್ರಿಗೆ. ಹೋಪ್ಫುಲ್ಲಿ ಅದನ್ನೂ ಜಲ್ದಿ ಕ್ರಾಸ್ ಆಗ್ತಾ ಅನ್ಕೋತೀನಿ. ಇನ್ನೊಂದು 2 ಅವರ್ಸ್ನಾಗ ಅದು ರೀಚ್ ಆಗ್ಬೋದು. ಲೆಟ್ಸ್ ಸಿ. ಈಗ ಅರೌಂಡ್ 12 ಆಗ್ತದ. ಆಲ್ರೆಡಿ ಒಂದು ರೈಡ್ ಸಿಕ್ಕ್ಯದ. ಅಲ್ಲಿ ಏನು ಸಿಗಲಾಗಿದೆ ಅಂತ ಹೇಳಿದ್ನಲ್ಲ, ಅರ್ಧ ಗಂಟೆ ನಿಂತಿದ್ದಲ್ಲಿ. ಅದಾದಮೇಲೆ ಶ್ರೀನಿವಾಸ್ ಅವ್ರು ಸಿಕ್ಕರು, ಹೋಗ್ದವ್ರು ಬಂದಂಗೆ ಬಂದರು. ಆ್ಯಕ್ಚುಲಿ ಅವ್ರಿಗೆ ನೋಡಿದ್ದು ನಾವು ಮೊದಲೇ ಕೇಳೋಕ್ಕಾಗಿರಲಿಲ್ಲ ಲಿಫ್ಟ. ಅಂದರೂ ಮತ್ತೆ ಈ ಕಡೆ ಹೋಗಿ ಬೈಕ್ ಮೇಲೆ ಬಂದಾದ್ಮೇಲೆ ಮತ್ತೆ ಇವ್ರು ಸಿಕ್ಕರು. ಇವ್ರು ಹೊಂಟೀನಿ ಡೈರೆಕ್ಟ. ಖುಷಿ ವಿಷಯ ಏನಂತಂದ್ರೆ ಡೈರೆಕ್ಟ್ ಈಗ ಬಿಜಾಪುರಕ್ಕೆ ಇಲ್ಲಿಂದ ಡೈರೆಕ್ಟ್
ನೆಕ್ಸ್ಟ್ ಸ್ಟಾಪ್. ಅವರು ಬಿಜಾಪುರಕ್ಕೆ ನಡೆದಾರ. ಇಲ್ಲಿಂದ ಅರೌಂಡ್ ಒಂದು 90 ಕಿಲೋಮೀಟರ್ ಅದ ರೀ. 90 ಕಿಲೋಮೀಟರ್ ಅದ. ಒಂದು ಇನ್ನೂ 2-3 ಅವರ್ಸ್ನಾಗ ಬಿಜಾಪುರ್ನಾಗೆ ಇರ್ತೀನಿ. ನಂದು ಫಸ್ಟ್ ಡೆಸ್ಟಿನೇಷನ್. ಇನ್ನೂ 2-3 ಅವರ್ಸ್ನಾಗ ರೀಚ್ ಆಗ್ತೀನಿ. ಇಲ್ಲಂತ ಮುಂದಿನ ಗೊತ್ತಾದ ನಿಮಗೆ ಬಾಗಲಕೋಟೆ. ಇನ್ನೂ ಫುಲ್ ಪ್ಲ್ಯಾನ್ ಹೇಳಿಲ್ಲ ಆ್ಯಕ್ಚುಲಿ. ಅದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸರಿ ಥ್ಯಾಂಕ್ ಯು ಸೊ ಮಚ್ ಹೆಲ್ಪ್ ಮಾಡಿದ್ದಕ್ಕೆ. ನನ್ನ ಜಸ್ಟ್ ರೀಚ್ ಆದ ವಿಜಯಪುರ. श्रीनिवासन और जस्ट बिटर ನನಗೆ कौन सा वही से सामने वाला दिखने का वो दिखने वाला हिंदुस्तान का मोदी है क्या? विजयपुरा का मोदी हमारे लाइन का मोदी है. हाँ हमारा मोदी है. वोट इनको डाले फिर. इन्हीं को डाले वोट. गुलबर्गा कैमरा आया. यहाँ से कितना दूर है गोल गुम्बद? वो सामने वाला देखने वाला वही गोल गुम्बद जाने का. स्टेट जाके ब्रिज आता है. हाँ वो ब्रिज के नीचे जाने के बाद ब्रिज चलते. हाँ स्टेट जाओ चलते जाओ. ಹೇಳ್ಕೊಂಡು ಹೆಂಗೆ ಹೋಗ್ಬೇಕಂತ ಇದೇ ಒಂದೇ ರೋಟ ಸ್ಟ್ರೈಟ್ ಅದ ಅಂತ. ಸೊ ಫೈನಲಿ ಗೋಲ್ ಗುಂಬಗೆ ರೀಚ್ ಆದ. ಅಲ್ಲಿಂದು 10 ರೂಪಾಯಿ ಕೊಟ್ಟು ಆಟೋಗೆ ಬಂದ. ಯಾಕಂದ್ರೆ ದೂರದ ಅಂತಂದ್ರು ಭಾಳ ಮಂದಿ ಅದ್ರ ಆಟೋಗೆ ಹೋಗತ್ತಾ. ನಾನು ಇನ್ನು ಸ್ವಲ್ಪ ನಿಮ್ಗೆ ಕಾಣತ್ತಿರ್ಬೇಕು ಗೋಲ್ ಗುಂಬಜ. ಅದೇ ಟಿಕೆಟ್ ತೊಗೊಂಡಿನಿ 25 ರೂಪಾಯಿ ಅಂತ ಟಿಕೆಟ್. ಎಂಟ್ರಿ ಫೀ 25 ತೊಗೊಂಡಿನಿ. ಸ್ಟಿಕ್ ಏನೋ ಒಳಗೆ ಎಂಟ್ರಿ ಇಲ್ಲತ್ತ ರೆಕಾರ್ಡಿಂಗ್ ಮಾಡಿಸಲಕ್ಕ. ಅದೇ ಯೋಚನೆ ಮಾಡತ್ತೀನಿ ಹೆಂಗೆ ಮಾಡ್ಬೇಕಂತ. ಬ್ಯಾಗ್ ಅಂತ ಇಲ್ಲಿ ಕ್ಲಾಕ್ ರೂಮ್ನ ಇಡಬೇಕು. ಇಲ್ಲೇ ಈಗ ಎಂಟ್ರಿ ಆದಪ್ಲೇನೆ ಇಲ್ಲಿ ಟಿಕೆಟ, ಇಲ್ಲಿ ಕ್ಲಾಕ್ ರೂಮ್ ಅದ. ಬ್ಯಾಗ್ ಇಡ್ಬೇಕು ಕಂಪಲ್ಸರಿ ಅದೇನೋ ಕೇಳ್ಬೇಕು ಅವರಿಗೆ. ಕಂಪಲ್ಸರಿ ಇಡ್ಬೇಕೇನ್ರಿ ಬ್ಯಾಗ್ ಒಳಗೆ ಎಂಟ್ರಿ ಇತ್ತಂದ್ರೆ? ಇದಕ್ಕೇನು ಚಾರ್ಜ್ ಅದೇನು? ಚಾರ್ಜ್ ಏನಿಲ್ಲ ಅಂತ ಒಳಗೆ ಇಡಿಸ್ಲಕ್ಕ. ಸೊ ಬ್ಯಾಗ್ ಒಂದು ಇಟ್ಟು ಹೋಗ್ಬಿಡಮ್ಮಿ. ತೆಗಿಬೇಕು ನಡೆಯಲ್ರಿ. ಹ್ಯಾಂಗೆ ಮಾಡ್ಬೇಕ್ರಿ? ಸೆಲ್ಫಿ ಸ್ಟಿಕ್ ಇಲ್ಲ ಅಂತಲತ್ತಾರ. ಸರಿ ಸೆಲ್ಫಿ ಸ್ಟಿಕ್ ಎಲ್ಲಾರ್ದೇ ಒಯ್ದ್ರಾಯ್ತು. ಇಲ್ಲಿ ಸ್ವಲ್ಪ ಅವಶೇಷಗಳು ಕಂಡು ತೋರಿಸ್ಬೇಕಂತ ಮಾಡ್ದೆ. ಅಂದರೆ ಹಿಂದೂ ಗುಡಿ ಟೈಪ್ ಒಂದು ಟೈಪ್ ಅದ ಇದು. ಯಾಕಂದರೆ ಹಿಂದೂ ಗುಡಿಗಳನ್ನಾಗ ಇಟ್ಟೆ ಪಾನಿ ಗೀನಿ ಮಾಡ್ತಾರೆ. ದೊಡ್ಡ ಪಿಲ್ಲರ್ ಕಾಣಿಸ್ತಿದೆ. ಆ್ಯಕ್ಚುಲಿ ಇದು ಎದುರು ಕಾಣೋದು ಇದೇ ಗೋಲ್ ಗುಂಬಜ್ ಅಂದ್ಕೊಂಡಿದ್ದ. ಯಾಕಂದ್ರೆ ನೋಡಿರಲಿಲ್ಲಲ್ಲ. ಇದು ಮ್ಯೂಸಿಯಮ್ ಅದ ಅತ್ತ, ಗೋಲ್ ಗುಂಬಜ್ ಅಲ್ಲ. ಎಲ್ಲ ತೋಪಿಗೆ ಬಿಟ್ಟಾರ ಇಲ್ಲಿ. ಒಳಗಿಂದ ಟಿಕೆಟ್ ತೊಗೊಂಡಿಲ್ಲ ಇಲ್ಲಿಂದು. ಈ ಥರ ತೋಪುಗಳು ಇಲ್ಲಿ ಎಲ್ಲ ಬರ್ದಾರ ಇಲ್ಲಿ. ನೋಡಪ್ಪ ಒಬ್ಬ ಮನುಷ್ಯನೇ ಹೋಗ್ತಾನೆ ಭಾಳ ಆರಾಮ್ಸೆ ಇದ್ರೊಳಗೆ. ಕಂಡಂಗೆ ದೊಡ್ಡದು. ಆ ಕಡೆ ಸೈಡ್ ತೋಪವ, ಆ ಸೈಡ್ 3 ಈ ಸೈಡ್ 3. ಇದನ್ನು ಭಯಂಕರ ದೊಡ್ಡದು. ಭಯಂಕರ ಮಾಡಿ ಬೇರೆ ಆಗ್ಯದ. ಅನಿಸ್ತದ ನಮಗೆ ಮಾಡ ನೋಡ್ರಿ ಹೆಂಗಾಗ್ಯದ. ಫುಲ್ ವೈಡ್ನಾಗ ತಗೊಂಡಿನಿ. ಯಾಕಂದ್ರೆ ಸ್ವಲ್ಪ ಪ್ಲೇಸಸ್ಗಳು ದೊಡ್ಡವಲ್ಲ ಅದಕ್ಕೆ. ಯಾಕಂದ್ರೆ ಇನ್ನೊಂದು ಏನಂದ್ರೆ ಸ್ಟಿಕ್ ಬೇರೆ ಇಲ್ಲ, ಅದಕ್ಕೆ ಫುಲ್ ವೈಡ್ನೇ ಮಾಡ್ತೀನಿ. ಇಲ್ಲಿಂದ ಎಂಟ್ರಿ ಅದ ಹೋಗಕ್ಕ. ಸರಿ ಬೇರೆ ಹೋಗಮ್ಮ. ಚಪ್ಪಲ್ ಇಡ್ಬೇಕಂತ ಅದೊಂದು ಪ್ರಾಬ್ಲಮ್ ಉಂಟದಲ್ಲಪ್ಪ. ಚಪ್ಪಲ್ ಇಟ್ಟೇವಲ್ಲ. ಯಾಕಂದ್ರೆ ಮೊನ್ನೆ ಅನಂತಗಿರಿಗೆ ಹೋದಾಗ ನಾವೊಂದು ಜೊತೆಗೆ ಬಂದವ್ರು ಒಬ್ಬರದು ಊಟೆ ಹಾರಿಸ್ಯಾರ. ಮತ್ತು ಇಲ್ಲಿ ಚಪ್ಪಲಿ ಹಾಡ್ತಾರಂತ ಚಪ್ಪಲಿ ಎಲ್ಲಿ ಖರೀದಿ ಮಾಡ್ಕೊತ ಕುಂದಿರಲ್ಲ, ಅದೊಂದು ತಿಳಿಯಲಾಗ್ಯದ ಈಗ. ಆ್ಯಕ್ಚುಲಿ ನಾನು ಅನ್ಕೊಂತಿಂತ ಭಾಳ ದೊಡ್ಡದ ಇದು. ಗುಲ್ಬರ್ನಾಗ ಇದ್ದವ್ರಿಗೆ ಗೊತ್ತಿರ್ಬೋದು. ಗುಲ್ಬರ್ನಾಗ ಒಂದು ಶೋರ್ ಗುಂಬಜ್ ಇರ್ತದ, ಅಲ್ಲಿ ಆ ಟೈಪ್ ಇರ್ತದೆ ಅಂದ್ಕೊಂಡಿದ್ದ. ಆದರೆ ಆ ಟೈಪ್ ಇಲ್ಲ. ಭಾಳ ಕಣ್ಣಂಗೆ ದೊಡ್ಡದ ಇದು. ನೋಡೋಕೆ ಮಾತ್ರ ಮಸ್ತ್ ಅದ. ಒಳಗೆ ಎಂಟ್ರಿ ಮಾಡ್ಬೇಕಷ್ಟೇ. ವೈಡ್ ಆ್ಯಂಗಲ್ಲೇ ಮಾಡತ್ತೀನಿ. ಮುಖ ಒಂದು ಟೈಪ್ ಕಾಣ್ತಿರ್ತದೆ. ತಪ್ಪು ತಿಕ್ಕೋಬೇಡ್ರಿ. ಯಾಕಂತಂದ್ರೆ ಇಲ್ಲಿ ನಾರ್ಮಲ್ ಆ್ಯಂಗಲ್ಲೇ ಮಾಡೋದಂತಂದ್ರೆ ಇಲ್ಲಿ ಶಾರ್ಟ್ ಕರೆಕ್ಟಾಗಿ ಬರೋಲ್ಲ. ನೋಡಿರಿ ವೈಡ್ ಆ್ಯಂಗಲ್ಲೇ ಮಾಡಿದ್ರೆ ಇದು ಕವರ್ ಆಗಲ್ಲಾಗ್ಯದ. ಅಷ್ಟು ದೊಡ್ಡದ ಇದು. ಜಬರ್ದಸ್ತ್ ಗಾಳಿ ಬಿಟ್ಟದ. ಗೋಪುರ ತೊಗೊಂಡಿದ್ದು ಫಾಯ್ದಾ ಇದೆ ನೋಡಿರಿ. ಮಳೆ ಹೊಂಟದ ಅಂತ ರೆಕಾರ್ಡಿಂಗ್ ಮಾಡ್ಬೋದು. ಇದೊಂದು ಫಾಯ್ದಾ. ಇದಿರೋದು ಗುಂಬಜ ಜಗತ್ತಿನಾಗೆ ಎಲ್ಲಕ್ಕಿಂತ ಉತ್ತರದಲ್ಲಿರೋದು
ಬಿಜಾಪುರದಿರೋ ಗುಂಬಜ ಇದೆ ಇಂಡಿಯನಾಗೆ. ಇದು ಹೈದರಾಬಾದ್ ಒಂದು ಪ್ಯಾನರಾಮಿಕ್ ವ್ಯೂ. ತಗೋಬೇಕಿನ ಹಿಂಗೆ ಇದ್ರೊಳಗೆ ಸೆಲ್ಫಿ ಮಾಡ್ತೀನಿ, ಮತ್ತೇನು ಮಾಡಲಿ, ಇದ್ರೊಳಗೆ ಸೆಲ್ಫಿ ತಗೊಂಡು ಯಾಕೆ ಕ್ಲೋಸ್ ಮಾಡ್ಯಾರ. ಬರ್ರಿ ಆ ಕಡೆಯಿಂದ ಸುತ್ತಾಕ ಹೋಗೋಣಂತ. ಬಗ್ಗೆ ಕೇಳಿರ್ಬೋದು ನೀವು, ಒಂದು ಸತಿ ಚೇರ್ದು 7 ಸತಿ ಆವಾಜ್ ಬರ್ತಂತ. ಅದು ಈಗ ಪ್ರತ್ಯಕ್ಷವಾಗಿ ಕೇಳಿಸ್ತೀನಿ. ಅಲ್ಲಿ ಹೋಗ ಮಿಕ್ಸ್ ಚೀರ್ತೀನಿ ನೋಡ್ರಿ ಒಂದು ಸತಿ. 7 ಸತಿ ಕೇಳಿಸ್ತದ ಮಾತಾಡಿ ನಾವು. ಆವಾಜ್ ಕೇಳೋದ್ರೆ ನೋಡ್ಲಿಕ್ಕೆ ಎಲ್ಲ ಕಡೆ. ಸೊ ಆಲ್ಮೋಸ್ಟ್ ಎಲ್ಲ ನೋಡಾಯಿತು. ಮಳೆನೂ ಸ್ಟಾರ್ಟ್ ಆಗ್ಯದ ಭಯಂಕರ. ಸೊ ನಾನು ಇಲ್ಲಿ ಕೆಳಗೆ ಹೋಗ್ತೀನಿ. ಕೆಳಗೆ ಮುಂದಿನ ಪ್ಲ್ಯಾನ್ ಮಾಡೋಕೆ ಏನಂತ ಗೊತ್ತಿಲ್ಲ, ಸ್ವಲ್ಪ ಝೀರೋ ಐಡಿಯಾ ಅದ ನನಗೆ ಮುಂದಿನ ಪ್ಲ್ಯಾನಿಂದು. ಸೊ ಇದು ಇತ್ತು ನಿಮ್ಮದು ಗೋಲ್ ಗುಂಬಜ. ಅದ್ರ ಮುಂದೆ ನಾನು ಒಂದು ಫೋಟೋ ತಗೊಂಡಿಲ್ಲ. ಆ್ಯಕ್ಚುಲಿ ನಾ ಫೋಟೋ ಒಂದು ತಗೊಳ್ಬೇಕಾದ್ರೆ ಮುಂದೆ ತಗೊಂಡು ನಂದು ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ಸೊ ಡೇ ಫಸ್ಟ್ ಗೋಲ್ ಗುಂಬಜ. ಇನ್ನೊಂದು ಪ್ಲೇಸ್ ಅದ, ಅಲ್ಲಿ ಹೋಗ್ಬೇಕೀಗ. ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ. ಬಿಜಾಪುರ ಎಸ್ಟಾಬ್ಲಿಷ್ ಮಾಡಿದ್ದು ಬಂದುಬಿಟ್ಟು ಕಲ್ಯಾಣಿ ಚಾಲುಕ್ಯರು 10ರಿಂದ 11ನೇ ಶತಮಾನದಾಗ. ಇದು ಬಂದುಬಿಟ್ಟು ವಿಜಯಪುರ ಅಂತ ಸ್ಥಾಪನೆ ಮಾಡಿದ್ದು ಇವರು ಸಿಟಿನ. ಇವಾಗ ಆಲ್ರೆಡಿ 1000 ವರ್ಷ ಮೇಲಾಗಿದೆ ಸ್ಥಾಪನೆ ಮಾಡಿಬಿಟ್ಟು. ಇದ್ರದ್ದು ಹಿಸ್ಟ್ರಿ ತುಂಬ ಒಂದು ಟೈಪ್ ನೋಡಿದ್ರೆ ಇವೆಲ್ಲ ಪುರಾವೆಗಳು ಸಿಕ್ಕಾವಂತಿಲ್ಲಿ. ಸ್ಟೋನೇಜ್ಲಿಂತ ಇಲ್ಲಿ ಮಂದಿಗಳು ಜನಗಳು ಇರ್ತಾ ಬಂದಿದ್ದಾರೆ ಈ ವಿಜಯಪುರ ಜಾಗದಲ್ಲಿ ಅಂತ ಒಂದು ಪುರಾವೆಗಳು ಸಿಕ್ಕಾವದ್ರು. ಭಾಸ್ಕರ 2 ಅನ್ನೋರು ಇಲ್ಲಿ ಅವ್ರದ್ದು ತುಂಬ ವರ್ಕ್ ಇದೆ. ಸಿದ್ಧಾಂತ ಶಿರೋಮಣಿ ಅಂತ ಅವ್ರದ್ದು ತುಂಬ ವರ್ಕ್ ಮಾಡಿದ್ದಾರೆ. ಅದರ ಅಲ್ಜೇಬ್ರಾ ಆಯಿತು, ಟ್ರಿಗ್ನೋಮೆಟ್ರಿ ಆಯಿತು, ಮತ್ತು ಈ ಥರ ಮ್ಯಾಥ್ಸಲ್ಲೆಲ್ಲ ಅವ್ರು ತುಂಬ ಹೆಸರದವರು. ಅವ್ರು ಕೂಡ ಬಂದುಬಿಟ್ಟು ಇಲ್ಲೇ ಬಿಜಾಪುರನಾಗೆ ಹುಟ್ಟಿದ್ದವರು. ಫೇಮಸ್ ಪೋಯೆಟ್ ರನ್ ಅವರು ಇಲ್ಲೇ ಬಿಜಾಪುರದಲ್ಲೇ ಹುಟ್ಟಿದ್ದು. ಅದಲ್ಲದೆ ನಿಮ್ಗೆ ಹೇಳಿದ್ನಲ್ಲ ಭಾಸ್ಕರ 2 ಅವರು ಹುಟ್ಟಿದ್ದು ವಿಜಯಪುರದಲ್ಲೇ. ಅದಲ್ಲದೆ ನಮ್ಮ ವುಮೆನ್ಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮಲ್ಲಿ ರಾಜೇಶ್ವರಿ ಅಂತಿದಾರಲ್ಲ, ಅವ್ರು ಬಂದುಬಿಟ್ಟು ಅವರೂ ವಿಜಯಪುರದವರೇ. ಅದಂತೂ ನಿಮ್ಗೆ ಗೊತ್ತಿರೋ ವಿಷಯ ಅನ್ಕೋತೀನಿ. ಗೊತ್ತಿಲ್ಲ ಅಂದರೆ ಇವಾಗ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಈ ಥರ ಪಿಲ್ಲರ್ಗಳು ಸಿಕ್ಕು. ಒಂದು ಟೈಪ್ ನೋಡಿದ್ರೆ ಒಂದು ಟೈಪ್ ಟೆಂಪಲ್ ಪಿಲ್ಲರ್ ಕಾಣತ್ತವ. ಏನು ಜಾಸ್ತಿ ಹೇಳೋಕ್ಕೋಗಲ್ಲ. ನೋಡಿದ್ರಂತೂ ಸ್ವಲ್ಪ ಟೆಂಪಲ್ ಪಿಲ್ಲರ್ಗಳು ಇದ್ದಂಗವ. ಯಾರೇ ಗೊತ್ತಿತ್ತಂದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಎದ್ರ ಪಿಲ್ಲರ್ ಅವ. ನನಗರೆ ಯಾವುದೇ ಟೆಂಪಲ್ದು ಅನ್ಸುತ್ತವ. ಕೃಷ್ಣಂದು ಮೂರ್ತಿ ಕಾಣ್ತಾ ಇದು. ಇಲ್ಲಿ ಸ್ವಲ್ಪವ ಟೆಂಪಲ್ ಪಿಲ್ಲರ್ ಕಾಣತ್ತವ. ಇಲ್ಲೂ ಸ್ವಲ್ಪ ಹಂಗೆ ಅವ. ಇಲ್ಲಿ ನಮ್ಮ ನಂದಿದು ಅನ್ನಿಸ್ತಿದ್ದು ಹೊಡೆದಾರ. ಇದ್ರ ಮೇಲಂತೂ ನಾ ಏನು ಹೇಳೋಕ್ಕೋಗಲ್ಲ. ನಂದಿ ಅಂತೂ ಆಬ್ವಿಯಸ್ಲಿ ಹಿಂದೂ ಟೆಂಪಲ್ದೇ ಅವ. ಎಲ್ಲ ನೋಡ್ಬೋದು ನೀವೆಲ್ಲ ಪಿಲ್ಲರ್ಗಳು ಯಾವ ಇವೆಲ್ಲ ಹಿಂದೂ ಟೆಂಪಲ್ ಪಿಲ್ಲರ್ಗಳು ಯಾವ. ಏನು ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಹಿಸ್ಟ್ರಿ ಈಸ್ ಹಿಸ್ಟ್ರಿ. ಎಲ್ಲರೂ ಗೊತ್ತು ಅಟ್ಯಾಕ್ ಆಗಿತ್ತಂತ. ಇಲ್ಲೂ ಒಂದು ಟೈಮಿಗೆ ಇತ್ತು ಅನ್ನಿಸ್ತದೆ ಯಾವುದೋ ಒಂದು ಟೆಂಪಲ. ಇಲ್ಲೆಲ್ಲ ನೋಡಿದ್ರೆ ಹಾಗೆ ಅನ್ನಿಸ್ತದೆ. ಆ್ಯಕ್ಚುಲಿ ಮೂರ್ತಿನೂ ಅದ, ತೋರಿಸ್ತೀನಿ ನಿಮಗೆ. ಇದನ್ನೂ ಒಂದು ಪಿಲ್ಲರು. ನಾ ಸುಮ್ಮನೆ ಯೋಚನೆ ಮಾಡತ್ತೀನಿ, ಈ ಪಿಲ್ಲರ್ಗಳು ಇಟ್ಟಿಟ್ಟು ದೊಡ್ಡವು ಅಂದ್ರೆ ಒಂದು ಟೈಮ್ನಾಗ ಇಲ್ಲಿ ಟೆಂಪಲ್ ಇತ್ತಂತಂದ್ರೆ ಅದು ಎರಡು ದೊಡ್ಡದಿರ್ಬೋದು. ಬರೀ ಪಿಲ್ಲರೇ ನೋಡ್ರಿ ಯಾವ ಲೆಕ್ಕದಾಗ ಬರೀ ಒಂದು ಪಿಲ್ಲರ್. ಆ ಟೆಂಪಲ್ ಎಷ್ಟು ಭವ್ಯವಾಗಿರ್ಬೋದು, ಎಷ್ಟು ದೊಡ್ಡದಿರ್ಬೋದು. ಯಾರಿಗೆ ಗೊತ್ತಪ್ಪ ಹೆಂಗಿತ್ತು. ಆ ಟೈಮ್ದಾಗ ನೋಡಿದವರೇ ಪುಣ್ಯ ಮಾಡ್ಯಾರ. ಈಗಂತೂ ಸಾಧ್ಯ ಇಲ್ಲ ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಯಾವ ಟೈಪ್ ಇತ್ತು ಅಂತ. ಸೊ ಇದಿತ್ತು ನಮ್ಮ ಸಿಡಲ್. ಭಯಂಕರ ಸಿಡಲ್ ಬಿತ್ತು ಜಸ್ಟ್ ಈಗ. ಅಷ್ಟು ಪ್ಯಾಕಪ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದ. ಭಯಂಕರದ ನಿಮ್ಗೆ ಸೌಂಡ್ ಬಂದತ್ತು ಅನ್ಕೋತೀನಿ. ಖತರ್ನಾಕ್ ಸೌಂಡ್ ಬಂತೀಗ. ಯಾಕಂತಂದ್ರೆ ಈ ಪ್ಯಾಕಪ್ ವಿಡಿಯೋ ಯಾಕಂದ್ರೆ ಏನೋ ಊಟ ಏನೂ ಮಾಡಿಲ್ಲ. ಬಂದು ಡೈರೆಕ್ಟ್ ನಾನು ಇಲ್ಲೇ ಬಂದೀನಿ ಗೋಲ್ ಗುಂಬಜ್ಗೆ. ಇದಿತ್ತು ಗೋಲ್ ಗುಂಬಜ್ನ ಒಂದು ಸ್ಮಾಲ್ ಹಿಸ್ಟ್ರಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಲ್ಲಿಂದ ನಾನು ಹೋಗಿಬಿಟ್ಟು ಸ್ವಲ್ಪ ಊಟ ಗೀಟ ಮಾಡ್ತೀನಿ. ಅಂದರೆ ಖಾನಾವಳಿ ಹುಡುಕ್ತೀನಿ. ಬಿಸಿ ಬಿಸಿ ರೊಟ್ಟಿ ಗಿಟ್ಟಿ ಊಟ ಗೀಟ ಮಾಡಿ ಅಲ್ಲಿಂದ ಮುಂದೆ ಏನದ ನಿಮಗೆ ಪ್ಲ್ಯಾನ್ ಹೇಳ್ತೀನಿ. ಇಲ್ಲಿಗೆ ಬಾಯ್. ಸೊ ಗೋಲ್ ಗುಂಬಜ್ ಹೊರಗೆ ಬಂದು ಸ್ವಲ್ಪ ಊಟ ಅದು ಊಟ ಮಾಡ್ಕೊಂಡು ನನ್ನ ಹಿಂದೆ ಸದ್ಯಕ್ಕೆ ಏನು ನೋಡತ್ತೀರಿ
ಅದು ಬಾರಾಕಮಾನ್ ಹತ್ರ ಬಂದಿನಿ ಈಗ. ಇದು ಒಂದು ನೋಡಿಕೊಂಡು ಇಲ್ಲಿಂದ ಒಂದು ಸಿದ್ದೇಶ್ವರ ಟೆಂಪಲ್ ಅದ, ಅಲ್ಲಿ ಹೋಗೋ ಪ್ಲ್ಯಾನ್ ಅದ. ಅಲ್ಲಿ ಹೋಗಿ ಅಲ್ಲಿ ನೋಡ್ಬೇಕು ಸ್ಟೇಗೆ ಏನು ಇರಾಕದು ಏನು ಕೊಡ್ತಾರೇನೋ. ಇವತ್ತು ನೈಟ್ ಅಲ್ಲೇ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಬಾಗಲಕೋಟೆಗೆ ಹೋಗೋ ಪ್ಲ್ಯಾನ್ ಅದ. ಕೊಟ್ರಂದ್ರೆ ಸರಿ, ಕೊಡಲಿಲ್ಲಂದ್ರೆ ಯಾವ್ದಾದ್ರು ಮತ್ತು ಚಿಕ್ಕ ಪುಟ್ಟ ದೇವಸ್ಥಾನಗಳು ನೋಡ್ಬೇಕಾಗ್ತದ. ಇದು ಹಿಂದೇನು ಕಾಣತ್ತು ಪೂರ ಇದೆ ಬಾರಾಕಮಾನ್ ಏರಿಯಾ. ಮತ್ತೆಲ್ಲ ಸಿಡಿಲು ಗುಡು ಹೊಡಿಲತ್ತದ. ಬಟ್ ಹ್ಯಾಂಗಂತಂದ್ರೆ ಈಗ ಇಲ್ಲಿತನಾರೇ ರೀಚ್ ಅದ. ಮಳೆ ಮಸ್ತ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಎಲ್ಲ ಕಡೆ ಒಂದು ಕಡೆ ಸ್ಟೇ ಆಗಬೇಕು. ಅದೇ ಪ್ಲ್ಯಾನ್ ಅದ ಈ ಸದ್ಯಕ್ಕೆ. ಈ ಥರದ ಬಾರಾಕಮಾನ್ ಬಾರಾಕಮಾನಿಗೆ ಬಂದಿದ್ದಪ್ಪ. ಫ್ರೆಂಡ್ಸ್ ಸಿಕ್ಕರು, ಇವರು ದರ್ಶನ್ ಅಲ್ರಿ, ದರ್ಶನ ನವಾಜ. ನಾ ತಲೆ ಕೆಡ್ಸ್ಕೊಳತ್ತಿದ್ದು ಏನಪ್ಪ ಇದ್ರ ಸ್ಟೋರಿ ಆನ್ಲೈನ್ನಾಗೂ ಕರೆಕ್ಟಾಗಿ ಸಿಗಲಾಗ್ಯದ, ಏನು ಮಾಡಬೇಕು ಅಂತ ತಲೆ ಕೆಡ್ಸ್ಕೊಳಿದ್ದು. ನವಾಜ್ ಅವ್ರದ ಅವ್ರಿಗೆ ಗೊತ್ತ ಸ್ಟೋರಿ ಹೇಳ್ತಾರೆ ಕೇಳಿ. ದೋಸ್ತು ಫುಲ್ಲ ಇದು ನಮಸ್ಕಾರ ದೋಸ್ತ ಅಂದ್ರೆ ನನಗೆ ದೂರಾಟಿ ನೆನಪಾಗ್ತ ನನಗೆ. तो कैसे हैं आप सब लोग? हाँ, तो यहाँ पे सर आए थे, हम लोग ಕನ್ನಡದಾಗ ಹೇಳ್ಬೇಕು. ठीक है, ನಾ ಕನ್ನಡದಾಗ ಹೇಳ್ತೀನಿ, ಆದರೆ ಅಷ್ಟು ಪರ್ಫೆಕ್ಟ್ ಇಲ್ಲ. ಪರವಾಗಿಲ್ಲ, ನಿಮ್ಗೆ ಹ್ಯಾಂಗೆ ಬರ್ತಾ ಹಂಗೆ ಕನ್ನಡದಾಗ ಹೇಳು ಮರೆ, ಟ್ರೈ ಮಾಡಿ. ಸೊ ಈಗ ಇವ್ರು ಬಂದಿದ್ದಾರೆ ಅಂದರೆ ಇವ್ರು ಕೇಳಿದ್ರು, ಆದರೆ ಇದ್ರ ಸ್ಟೋರಿ ಏನೈತೆ ಅಂತ. ಸೊ ನಾವು ಇವರಿಗೆ ಎಕ್ಸ್ಪ್ಲೇನ್ ಮಾಡೋಮ್ರಿ. ಇದು ನೀವು ಈಗ ನೋಡಕತ್ತೀರಿ, ಇದು ಬಾರಾಕಮಾನ್ ಐತ್ರಿ. ಇದರ ಮ್ಯಾಗ ಇನ್ನ ಟೋಟಲ್ ಬಾರಾಕಮಾನ್ ಆಗೋದು ಆಗಿತ್ತು. ಇನ್ನ 2 ಬಾರ ಮಾಡೋರು ಇದ್ರು ಇದ್ರ ಮೇಲೆ, ಇನ್ನ 12 ಮಾಡೋರು ಇತ್ತು. तो यहाँ पे कुछ लोग आ गए हैं. ವಿಡಿಯೋ ರೆಕಾರ್ಡಿಂಗ್ ಮಾಡತ್ತಿದ್ದು ನಮ್ಮದು ತುಂಬ ಭಾಳ ಸ್ಟ್ರಿಕ್ಟ್ ಅದ ಇಲ್ಲಿ. ಸೆಕ್ಯೂರಿಟಿ ಅಂತೂ ಕಂಡಂಗೆ ಸ್ಟ್ರಿಕ್ಟ್. ಅವ್ರು ಬಂದು ಬ್ಯಾಡ್ ಅಂತಂದರು ರೆಕಾರ್ಡಿಂಗ್ ಮಾಡೋದು. ಅಂದ್ರೆ ಹಿಂದೆ ಬಂದು ನಾವು ರೆಕಾರ್ಡಿಂಗ್ ಮಾಡಿಸಲಕ್ಕ ನಮ್ಮ ನವಾಜ್ ಅವರು ಫುಲ್ ಸ್ಟೋರಿ ಹೇಳ್ತಾರೆ. ಸೊ ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಸ್ಟೋರಿ ಹೇಳ್ತೀನಿ ನಿಮ್ಗೆ. ಇದು ಬಾರಾಕಮಾನ್ದು ಇದು ಏನೈತೆ ಕಟ್ಟಿಯವರು ಆದಿಲ್ ಶಾ ಅವ್ರಿ, ಆದಿಲ್ ಶಾ ಅವ್ರು. ಮತ್ತು ಅವ್ರ ಫಾದರ್ ಇದು ಐತ್ರಿ, ಅದು ಡ್ರೀಮ್ ಅದು ಕಟ್ಬೋದಂದ್ರೆ. ಅವ್ರು ಹೆಂಗಾಯ್ತಪ್ಪ ಅಂದರೆ, ಈಗ ಗೋಲ್ ಗುಮ್ಮಟ ಐತ್ರಿ, ಅದರ ಅಲ್ಲೇ ಅವ್ರ ಫಾದರ್ ಇದು ಅದೇ ರೀ ಡೆತ್ ಐತ್ರಿ. ಅವ್ರು ಅಲ್ಲೇ ಅವರಿಗೆ ಇದು ಮಾಡ್ಯಾರ್ರಿ, ಮಣ್ಣು ಮಾಡ್ಯಾರ, ಅಲ್ಲೇ ಮಾಡ್ಯಾರ. ಇದು ಅಲ್ಲಿ ಸೆಂಟರ್ನಾಗ ಇರೋದು ಅವ್ರದ್ದು ಆದಿಲ್ ಶಾ ಫಾದರ್ದೇ ಐತ್ರಿ ಅದು ಸೆಂಟರ್ದಾಗ. ಇವ್ರದ್ದು ಏನು ಡ್ರೀಮ್ ಇತ್ತಪ್ಪ ಅಂದ್ರೆ, ಇದ್ರ ಮ್ಯಾಗ ಇನ್ನ 12 ಹೋಗ್ಬೇಕಂದ್ರೆ ಅದ್ರ ಶ್ಯಾಡೋ, ಇದು ಬಾರಾಕಮಾನ್ ಏನ್ ಶ್ಯಾಡೋ ಐತಲ್ರಿ, ಅದು ಗೋಲ್ ಗುಮ್ಮಟ ಮ್ಯಾಗ ಬೀಳ್ಬೇಕಂತ ಆ ತರ ಅವ್ರು ಪ್ಲಾನ್ ಮಾಡಿದ್ರು. ಆದ್ರೆ ಈಗ ಅವ್ರದ್ದು ಏನಾಯ್ತಂದ್ರೆ, ಅದು ಸರ್ಟನ್ ಡೆತ್ ಆಯ್ತ್ರಿ ಅವ್ರದ್ದು. ಇದು ಪ್ಲಾನಿಂಗ್ ನಡೆದಿತ್ರಿ, ನಡ್ಕೋತ ಅವ್ರ ಸರ್ಟನ್ ಡೆತ್ ಆಯ್ತು. ಅವಾಗೇ ಇವ್ರು ಏನದ ಅಂದ್ರೆ ಕ್ಯಾನ್ಸಲ್ ಐತ್ರಿ ಪ್ಲಾನ್. ಮತ್ತು ಅವ್ರು ಶಿವಾಜಿದವ್ರು ಬಂದು ಮತ್ತೆ ಎಲ್ಲ ಕಾಂಕರ್ ಮಾಡಿದ್ರಿ, ಎಲ್ಲ ಇದು ಆಯ್ತು. ಅವಾಗಿನ ಸುಟ್ಟ ಇದು ಎಟ್ಟೆ ನಿಂತೈತ್ರಿ. ಥ್ಯಾಂಕ್ಸ್. ಮೈಕ್ ಇದ್ರೊಳಗೆ ಬರ್ತದೆ. ಸೊ ತಿಳ್ಕೊಂಡ್ರಲ್ಲ ಹಿಸ್ಟ್ರಿ ಪೂರ ಇದ್ರ ಬಗ್ಗೆ. ಆದಿಲ್ ಶಾ ಅವರು ಇದನ್ನು ಕಟ್ಟಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ರು. ಅವ್ರ ತಂದೆಯವರು ಕಟ್ಟಿದ್ದು ಗೋಲ್ ಗುಂಬಾಜ. ಅದಕ್ಕಿಂತ ದೊಡ್ಡದು ಕಟ್ಟಿಸಿ ಏನು ಮಾಡಿದ್ರು, ಅದ್ರ ನೆಳ್ಳೇನದ ಪೂರಾ ಗೋಲ್ ಗುಂಬಾಜ್ ಮೇಲೆ ಬೀಳಂಗೆ ಅವ್ರು ಮಾಡಿದರು. ಆದ್ರೆ ಏನು ಮಾಡಿದ್ರು, ಅದಕ್ಕಿಂತ ಮೊದಲೇ ಅವ್ರು ಡೆತ್ ಆಯಿತು. ಅದ್ರ ಸಲಕ್ಕೆ ಇವತ್ತು ಏನಾದ್ರು ಇದು ಪೂರಾ ಪೆಂಡಿಂಗ್ ಬಿದ್ದು. ಇದು ಪೂರಾ ಅರ್ಧ ಬಾರಾಕಮಾನು ನೋಡ್ಕೊಂಡ. ಸ್ವಲ್ಪ ಹಿಸ್ಟ್ರಿ ಹೇಳ್ಬೇಕಂತಂದ್ರೆ ಸೆಕ್ಯೂರಿಟಿ ಮುತ್ತೆ ಬಂದು ಭಾಳ ಪ್ರಾಬ್ಲಮ್ ಮಾಡತ್ತಿದ್ದ. ಹಂಗೂ ಹಿಂಗೂ ಮಾಡಿ ಒಟ್ಟಿನಾಗ ನೋಡೀನಿ. ಇಲ್ಲಿಂದ ಸಿದ್ದೇಶ್ವರ ಟೆಂಪಲ್ಗೆ ಹೋಗಬೇಕು. ಇದಿತ್ತು ಒಂದು ಬಾರಾಕಮಾನ್ ಹಿಸ್ಟ್ರಿ ಮತ್ತು ಬಾರಾಕಮಾನ್ ಒಂದು ಮಾನ್ಯುಮೆಂಟ. ಇಷ್ಟ ಆಯ್ತು ಅನ್ಕೋತೀನಿ. ಇವಾಗ ಸಿದ್ದೇಶ್ವರ ಟೆಂಪಲ್ಗೆ. ಸೊ ಇದು ನಿಮ್ಮ ಎದುರು ಕಾಣ್ತಾ ಇರೋದೇ ಸಿದ್ದೇಶ್ವರ ದೇವಸ್ಥಾನ. ಇಲ್ಲಿ ಬಂದೀನಿ, ಒಂದು ದರ್ಶನ ತೋತೀನಿ. ಹೋಪ್ಫುಲಿ ಸ್ಟೇ ಸಲಕ ಎಂದೇ ಸಿಗ್ತಾ ಅಂತ ಅನ್ಕೋತೀನಿ. ಜೈ ಶ್ರೀರಾಮಪ್ಪ. ವಿಜಯಪುರ ಬಂದಿದ್ದ, ಎಲ್ಲಿ ಸ್ಟೇ ಮಾಡಬೇಕು ಅಂತ ತಿಳಿಯಲಾಗಿತ್ತು. ಕಾಲೇಜ್ ಇತ್ತು, ಕಾಲೇಜಿಗೆ ಬಂದ. ಅಣ್ಣವ್ರು ನೋಡಿಲ್ಲ, ಗರಡಿ ಮನ್ಯಾಗ ನಮ್ಮ ಅಣ್ಣವ್ರು ಸಿಕ್ಕ್ಯಾರ ಇಲ್ಲಿ. ಸ್ಟೇ ಮಾಡೋ ಸಲಕ್ಕೆ ಇಲ್ಲಿ ಗರಡಿ ಮನ್ಯಾಗಂತ ಇಲ್ಲೇ ಅಣ್ಣವ್ರು ನಮ್ಗೆ ಇರೋ ಸಲಕಂತ ವ್ಯವಸ್ಥೆ ಮಾಡ್ಯಾರ. ಅಣ್ಣವ್ರು ಗರಡಿ ಮನೆ ತೋರಿಸ್ತಾರತ್ತ, ನೋಡಮ್ಮ. ಸರ ಇದು 1860 ಸರ್. ಇದು 1860 ಸ್ಟಾರ್ಟ್ ಮಾಡಿದ್ದು. ಹಾಂ ರೀ, ಇವರು ಹಳಿಪನ ಅನ್ರಿ.
ಓಹೋ ಅವ್ರ ಹೆಸರು ರೀ ಅವ್ರ ಹೆಸರು ಕಮಲ್ಲಾ ಸಾಬ್. ಹಾಂ ಹತ್ತನೇದವ್ರಿ ಕಮಲಾ ಸಾಬ್ ಗದ್ಯಾಳ. ಗದ್ಯಾಳ. ಅವರು 1819 ಹುಟ್ಟಿದವರು. ಹುಡುಗಾರ 71 ತಿರ್ಕೊಂಡ್ರು 1970. ಭಯಂಕರದ ಪರ್ಸನಾಲಿಟಿ ಅವರು. ಆ ಹಿಂದಿನ ಕಾಲದವರು. ಹಾಂ ಇದು ನಮ್ಮದ್ರಿ. ಹಾಂ ಇವೆಲ್ಲ ಹೊಸ ಮೆಟೀರಿಯಲ್ ತಂದ ಗದಾ. ಹಾಂ ಇವೆಲ್ಲ ಹೊಸ ಮೆಟೀರಿಯಲ್ ಈಗ ಬಂದವ. ಮೊದಲೇನು ಅಂದ್ರೆ ಇವ್ರು ಯಾರು ಸ್ಪಾನ್ಸರ್ ಯಾರು ಮಾಡ್ತಾರೆ ಇದು? ಸ್ಪಾನ್ಸರ್ ಅವರು ಸರ್ ಸಲಾಲುದ್ದೀನ್ ಸರ್. ಹಾಂ ಸಲಾಲುದ್ದೀನ್ ಸರ್ ಅವ್ರ ಮೇನ ಅವರು ಅಣ್ಣವ್ರು ಒಬ್ರು ಸಲೀಂ ಸರ್ ಅಂತ. ಹಾಂ ಅವರಿಬ್ರು ಸ್ಪಾನ್ಸರ್ ಮಾಡ್ತಾರೆ ಇದಕ್ಕೆ. ಗೌರ್ಮೆಂಟ್ ಸ್ವಲ್ಪ ಬರ್ತದೆ. ಅಂದ್ರೆ ಜಾಸ್ತಿ ಏನು ಬರಲ್ಲ. ಜಾಸ್ತಿ ಬರಲ್ಲ. ಒಂದು ಲೆಕ್ಕನಾಗ ಬರ್ತಂದ. ಒಟ್ನಾಗ ಹೆಲ್ಪ್ ಆಗ್ತದೆ. ಹೆಲ್ಪ್ ಆತ. ಹಾಂ ಹುಡುಗರಿಗೆ ಮೇಂಟೈನ್ ಮಾಡಕ್ ಹೆಲ್ಪ್ ಆತ ಅಟ್ಟೆ. ಇದೇನದು ಇದು ಮಾಡೋದೇನು? ಕೆದರದು. ಹಾಂ ಇಲ್ಲೇ ಕಸರತ್ ಮಾಡೋದು ಸರ್. ಸರಿಯಾಗದ. ಅಂದ್ರೆ ಸ್ವಲ್ಪ ಹೆಲ್ಪ್ ಅದ. ಸ್ವಲ್ಪ ಇದು ಸ್ವಲ್ಪ ಹಳಿದಲ್ಲ. ಹಳಿದ್ರೆ ಅದ್ರದ್ದೇ ಒಂದು ಲುಕ್ ಅದ. ಹಳಿದಿದ್ರು ಹಳಿ ಭಯಂಕರ ವಜ್ಜ ಇರ್ತಾವ. ಇದರಲ್ಲಿ ಅದು ಮಾಡ್ತಾರೆ. ಎದ್ರಿ ನೋಡೋಣ ಸರ್. ಏಯಪ್ಪ ಅದು ಹೇಳ್ತೀರಿ ಸರ್. ಏಯಪ್ಪ ಇದು ಎತ್ತಲಕ್ಕೆ ಆಗಲ್ಲ ಇದು ನಮಗೆ. ಇವೇ ವೇಟ್ ಅವ ಅಲ್ಲಿ. 20 ಕಿಲೋ ಸರ್. ಇನ್ನ ಅವು ಮಾಡ್ಲಕ್ ಭಾಳ ಭಯಂಕರ ವೇಟ್ ಆಗ್ತದೆ. ಹಾಂ ಸರ್. ಇದು ನಮ್ಮ ಬಜರಂಗ ಬಲಿ. ರಾಮನ ಹೆಂಚಿರಿ ಬಜರಂಗಬಲಿ. ಕರಡಿ ಮನಿ ಅಂತ ಬಜರಂಗ ಬಲಿ ಇರಲೇಬೇಕು. ಇದ್ರದ್ದೇ 23,000 ಖರ್ಚು ಬರ್ತದೆ. ಮಣ್ಣಿದೆ ಅದ್ರೊಳಗೆ ಎಲ್ಲ ಮಿಕ್ಸ್ ಮಾಡೋದು ಸರ್. ಏನು ಮಿಕ್ಸ್ ಮಾಡೋದು? ತುಪ್ಪ ಎಲ್ಲ ಮಿಕ್ಸ್ ಮಾಡೋದು. ಹಾಂ ನಿಂಬಿಕೆ ಹಾಲ ಕರ್ಪೂರ ಹಾಂ ತುಪ್ಪ ಮಜ್ಜಿಗೆ ಇವೆಲ್ಲ ಮಿಕ್ಸ್ ಮಾಡ್ತಾರೆ ಮಣ್ಣಾಗ. ಸರ್ ಫುಲ್ ಉದುರಿರ್ತಾರೆ ಸರ್. ಹೌದೌದು ಉದುರದ ಬಿಡ್ರಿ. ನೋಡಿದ್ರೆ ಗೊತ್ತಾಗತ್ತದ. ತಂಪದ ಸರ್. ತಂಪದ ಪೂರ ಹೀಟ್ ಇದ್ದಿದ್ದು ಕೋಲ್ಡ್ ಮಾಡ್ತಾರೆ ಸರ್. ನೀರು ಸ್ಪ್ರೇ ಮಾಡ್ತೀವಲ್ಲ ಸರ್. ಅದು ಕೋಲ್ಡ್ ಹಾಕೋದು ಬರ್ತಾರೆ. ಕುಸ್ತಿನೂ ಇದ್ರೊಳಗೆ ಆಡ್ತಾರೆ. ಮಸ್ತ್ ಅದ ರೀ. ಭಾರಿ ಅದ ಇದು. ಇಟ್ಟು